ಅಂದ್ರೆ ಜೀವನ ಇದು ಸುಖ ದುಃಖಗಳ ಅನುಭವ ಅಷ್ಟೆ. ಒಮ್ಮೆ ಸುಖ ಬರ್ತದೆ, ಒಮ್ಮೆ ದುಃಖ ಬರ್ತದೆ. ಇದು ಬರ್ತಾವ ಹೋಗ್ತಾವಷ್ಟೆ. ನಾವು ತಿಳ್ಕೋಬೇಕಾದದ್ದೇನು ಅಂದ್ರೆ, ಒಮ್ಮೆ ಸುಖ ಬಂದಿದ್ದು ಖಾಯಂ ಸುಖ ಇರುವುದಿಲ್ಲ, ದುಃಖ ಬಂದಿದ್ದು ಖಾಯಂ ದುಃಖ ಇರುವುದಿಲ್ಲ. ಈ ಜೀವನ ಹೆಂಗೈತಿ ಅಂದ್ರೆ, ಹಿಡ್ಕೋಬೇಕನ್ನುವಷ್ಟು ಸುಖ ಇಲ್ಲ, ಬಿಡ್ಬೇಕನ್ನುವಷ್ಟು ದುಃಖ ಇಲ್ಲ. ಅದಕ್ಕೆ ಸಂಸಾರ ಅಂತ ಕರೀತಾರೆ. ಇದಕ್ಕೆ ಕೂಡಿರಾಕು ಆಗೋದಿಲ್ಲ, ಬಿಟ್ಟಿರಾಕು ಆಗೋದಿಲ್ಲ. ಈ ನಡುವಿನ ಗ್ಯಾಪ್ ಐತಲ್ಲ, ಇದಕ್ಕೆ ಸಂಸಾರ ಅಂತ ಕರೀತಾರೆ. ಸಂಸಾರದೊಳಗೆ ಒಮ್ಮೆ ಸುಖ ಒಮ್ಮೆ ದುಃಖ ಇವೆರಡು. ಒಮ್ಮೆ ಸುಖ ಬರ್ತೈತಿ, ಸುಖ ಬಂದಿದ್ದು ಖಾಯಂ ಇರೋದಿಲ್ಲ, ಅದು ಹೋಗ್ತೈತಿ. ಒಮ್ಮೆ ದುಃಖ ಬರ್ತೈತಿ, ದುಃಖ ಬಂದಿದ್ದು ಖಾಯಂ ಇರೋದಿಲ್ಲ, ಅದು ಹೋಗ್ತೈತಿ. ನಮ್ಮ ತಲೆಯಾಗ ಇಷ್ಟ ಗೊತ್ತಿರಬೇಕು, ಸುಖ ಖಾಯಂ ಬೇಕಂದ್ರೆ ಸಿಗೋದಿಲ್ಲ. ಒಮ್ಮೆ ಬಂದೈತಿ ಅಂದ ಮೇಲೆ ಹೋಗ್ತೈತಿ, ಮತ್ತೆ ದುಃಖ ಬರ್ತೈತಿ. ದುಃಖದ ಅನುಭವ ಆಗೈತಿ ಅಂದ್ರೆ ದುಃಖವೂ ಖಾಯಂ ಇರೋದಿಲ್ಲ, ಮತ್ತೆ ಹೋಗ್ತೈತಿ, ಸುಖದ ಗಳಿಗೆ ಬರ್ತೈತಿ ಅನ್ನುವ ಭರವಸೆಯೊಂದಿಗೆ ಬದುಕು ಕಟ್ಟಬೇಕು ಮನುಷ್ಯ. ಸುಖ ದುಃಖಗಳು ಬರ್ತಾವ ಹೋಗ್ತಾವ, ನಾನು ಮಾತ್ರ ಸಾಕ್ಷಿಕನಾಗಿ ಬದುಕುವುದಷ್ಟೇ.